ಅನುರೈ ಒಬ್ರು ಅಂದ್ರೆ ಮನೆ ಮಗ್ಳಾಗ್ಬಿಟ್ಟಿದ್ದಾರೆ. ಎಲ್ಲರೂ ಅನುಷಾ ಇರ್ಬೇಕಿತ್ತು, ಯಾಕೆ ಹೋದ್ರು, ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ನಾನು ಎಲ್ಲ ಬಿಗ್ ಬಾಸ್ ನಾನೀಗ ಒಬ್ರು ಇಂಟರ್ವ್ಯೂ ಮಾಡಕ್ ಬರ್ತೀನಿ ಅಂತ ಹೇಳಿದ್ಮೇಲೆ ನಾನು ಅವ್ರಿಗೇನ್ ಕಾಮೆಂಟ್ಸ್ ಬಂದಿರ್ಬೋದು, ಇಷ್ಟೇನೆ ಏನ್ ಮಾಡಿದ್ದಾರೆ, ಇಷ್ಟ ದಿನ ಅದು ನೀವು 1 ವೀಕು 2 ವೀಕು ಬಂದವರಲ್ಲ, 50 ದಿನ ಬಿಗ್ ಬಾಸ್ ಮನೇಲಿ ಇದ್ದೀರಾ ಅಂತ ಹೇಳಿದ್ರೆ ಅದು ಏನು ಚಿಕ್ಕದಂತ ಏನಲ್ಲ. ಸೊ ಮತ್ತೆ ಜರ್ನಿ ಬಿಗ್ ಬಾಸ್ ಮನೆ ಒಳಗಿದೆ, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಹೋಗ್ತಾ ಇದ್ರೆ ಬಿಗ್ ಬಾಸ್ ಮನೆ ಒಳಗೆ ಜಗದೀಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ ಅಂತ? ಜಗದೀಶ್ ಅವ್ರ ಒಟ್ಟಿಗೆ ನನ್ನೊಟ್ಟಿಗೆ ತುಂಬ ಒಳ್ಳೆ ಒಡನಾಟ ಇತ್ತು. ನಾನು ಅವ್ರನ್ನ ಡ್ಯಾಡಿ ಥರ ಟ್ರೀಟ್ ಮಾಡ್ತಿದ್ದೆ. ಅಲ್ಲಿ ಹಾಡು ಕೂಡ ಹೇಳ್ತಿದ್ವಿ, ಡ್ಯಾಡಿ ಮೈ ಲವ್ ದಿ ಡ್ಯಾಡಿ ಸಾಂಗಿಗೆ ನಾವಿಬ್ರು ಡ್ಯಾನ್ಸ್ ಮಾಡಿದ್ದುಂಟು. ಅದು ಟೆಲಿಕಾಸ್ಟ್ ಆಗಿದೆಯಲ್ವ ನಂಗೆ ಗೊತ್ತಿಲ್ಲ. ಅವರೊಟ್ಟಿಗೆ ನನಗೆ ಒಳ್ಳೆ ಬಾಂಧವ್ಯ ಇತ್ತು ಒಳಗಡೆ. ಯಾವಾಗಲೂ ನಗಿಸ್ತಾ ಇದ್ರು. ನಾನು ತುಂಬ ಲೋ ಫೀಲ್ ಆದಾಗ ಅದು ಹಂಗಲ್ಲಮ್ಮ ಹಿಂಗೆ ಅಂತ ಕೆಲವೊಂದು ಗೈಡ್ ಲೈನ್ಸ್ ಕೂಡ ಹೇಳ್ತಾ ಇದ್ರು. ಆ್ಯಂಡ್ ಅವರು ಎಲ್ಲರೂ ಅವ್ರ ಜೊತೆ ಜಗಳ ಆಡ್ಬೇಕಾದ್ರೆ ಒಬ್ಬರೇ ಇದ್ದಾಗ ನಾನು ಹೋಗಿ ಸಮಾಧಾನ ಮಾಡಿದ್ದುಂಟು. ನಮ್ಮಿಬ್ರ ಮಧ್ಯೆ ಆ ಒಂದು ಬಾಂಧವ್ಯ ಇತ್ತು. ಆ್ಯಂಡ್ ಐ ರೆಸ್ಪೆಕ್ಟ್ ಹಿಮ್ ಬಿಕಾಸ್ ಹೊರಗಡೆ ನಂಗೆ ಏನೂ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಗೂ ಬರೋದಕ್ಕಿಂತ ಮುಂಚೆ ಅವ್ರು ಏನಾಗಿದ್ರು ನನಗೇನೂ ಗೊತ್ತಿಲ್ಲ. ಅದು ನಂಗೆ ಬೇಕಾಗಿಲ್ಲ. ಆ ಮನೆಯಲ್ಲಿದ್ದಂಥ ಜರ್ನಿ ಅವರೊಟ್ಟಿಗೆ ಯಾವತ್ತೂ ಜಗಳ ಆಡದೆ, ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಬರದೆ ನಮ್ಮಿಬ್ರ ಮಧ್ಯೆ ಒಂದು ಬಾಂಡಿಂಗ್ ಇತ್ತು. ಮತ್ತೆ ಇನ್ನೊಂದು ಕೇಳ್ಬೇಕಂತ ಹೇಳಿದ್ರೆ, ನಾವೀಗ ನಾರ್ಮಲ್ ಲೈಫಲ್ಲಿ ಇರ್ಬೇಕಾದ್ರೆ ಮೊಬೈಲ್ನ ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀವಿ. ಈಗ ಲೈಕ್ ಮೊಬೈಲ್ ಇಲ್ಲ ಅಂದ್ರೆ ನಮ್ಗೆ ಆಗೋದೇ ಇಲ್ವೇನೋ ಅನ್ನೋ ಒಂದು ಫೀಲ್ ಆಗುತ್ತೆ. ಸೊ ನೀವೊಂದು 50 ದಿನಗಳ ಕಾಲ ಬಿಗ್ ಬಾಸ್ ಮನೆ ಒಳಗಿದ್ರಿ, ಮೊಬೈಲ್ ಬಿಟ್ಟು ಎಷ್ಟು ಕಷ್ಟ ಅಂತ ಅನಿಸ್ತು ನಿಮಗೆ? ನಂಗೆ ಒಂದು ದಿನನೂ ಕಷ್ಟ ಅಂತ ಅನಿಸ್ಲಿಲ್ಲ. ಇನ್ಫ್ಯಾಕ್ಟ್ ನನಗೆ ಮೊಬೈಲ್ ನೆನಪೇ ಆಗಿಲ್ಲ. ಆಚೆ ಬಂದು ನಾನು ಮೊಬೈಲ್ ಕೇಳ್ತಾನೆ ಇಲ್ಲ ಯಾರ ಹತ್ರ ನನ್ನ ಮೊಬೈಲ್ ಎಲ್ಲಿ ಅಂತ. ಸೊ ಅಷ್ಟು ಮಟ್ಟಿಗೆ ಮೊಬೈಲ್ನ ಮರ್ತೋಗಿದೆ. ಆ್ಯಂಡ್ ಮೊಬೈಲ್ ಇಂಪಾರ್ಟೆನ್ಸ್ ಏನು ಅಷ್ಟು ನಾವು ಅನ್ಕೊಂತೀವಿ ಅಷ್ಟೇ. 2 ವಿಷಯ ನಾನು ಅಲ್ಲಿ ಅರ್ಥ ಮಾಡ್ಕೊಂಡಿದ್ದು, ಮೊಬೈಲ್ನ ಬಿಟ್ಟಿರೋಕ್ಕಾಗದೇ ಇಲ್ಲ ಅಂತ ನಾವು ಆಚೆ ನಮ್ಮ ಅದು ಮೈಂಡ್ ಸೆಟ್. ಬಟ್ ಒಳಗಡೆ ಹೋದಾಗ ಒಂದಿನನೂ ಮೊಬೈಲ್ ನೆನಪಾಗಿಲ್ಲ ನನಗೆ. ಆಮೇಲೆ ಫಿಟ್ನೆಸ್ ಅಷ್ಟೇ, ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ಪ್ರೋಟೀನ್ ಬೇಕು, ಡಯಟ್ ಬೇಕು, ಹಂಗಿದ್ರೆ ಮಾತ್ರ ಬಾಡಿ ಚೇಂಜಸ್ ಕಾಣಿಸೋದು ಅಂತ ಅನ್ನೋದು ಅದು ಸುಳ್ಳೆ. ಅಲ್ಲಿ ಒಳಗಡೆ ನಮ್ಗೆ ಕೊಡ್ತಿದ್ದು ಊಟ ಏನು, ಅನ್ನ ಬೇಳೆ ಸಾರು ಚಪಾತಿ ಅಷ್ಟೇ ತಿಂತಾ ಇದ್ದಿದ್ದು. ಅದನ್ನ ತಿನ್ಕೊಂಡೇನೆ ಈ ತ್ರಿವಿಕ್ರಮ್ ಅವ್ರನ್ನ ನೋಡ್ಬೇಕು. ಅವ್ರು ಬಂದಾಗ ಚಬ್ಬಿ ಆಗಿದ್ರು. ಇವಾಗ 6 ಪ್ಯಾಕ್ಸ್ನೇ ಮೇಂಟೈನ್ ಮಾಡಿದ್ರು. ಅವ್ರ ಬಾಡಿ ಅಷ್ಟು ಚೇಂಜ್ ಆಗಿದೆ. ಯಾವುದೇ ರೀತಿ ಪ್ರೋಟೀನ್ ಕೊಟ್ಟಿಲ್ಲ, ಯಾವುದೇ ರೀತಿ ಬಾಡಿಗೆ ನಾವು ತಿನ್ನೋಷ್ಟು ಊಟನೇ. ನಮ್ಗೆ 2 ಚಪಾತಿ ಅಂದರೆ ಅವ್ರಿಗೂ ಅಷ್ಟೇ ಚಪಾತಿನೇ. ಆ ಊಟದಲ್ಲೇ ವಿತೌಟ್ ಪ್ರೋಟೀನ್ ಅವರು ಆ ಬಾಡಿ ಮೇಂಟೈನ್ ಮಾಡಿದ್ದಾರೆ ಅಂತಂದಾಗ ಅಲ್ಲಿಗೂ ಯಾವುದೇ ರೀತಿ ಅವಶ್ಯಕತೆ ಇಲ್ಲ. ಸೊ ನಮ್ಮ ಮೈಂಡ್ ಸೆಟ್ ಹೊರಗಡೆ ಹಂಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಯಾವುದೋ ಸಿಗದೆ ಇದ್ದಾಗ ಅಲ್ಲಿಗೆ ನಾವು ಅಡ್ಜಸ್ಟ್ ಆಗ್ತೀವಿ ಆ ಒಂದು ಜಾಗಕ್ಕೆ. ಅವಾಗ ಅದೇ ನಮಗೆ ಕರೆಕ್ಟ್ ಅನಿಸ್ತಾ ಇರುತ್ತೆ, ಅದೇ ನಮಗೆ ಸ್ಯಾಟಿಸ್ಫೈ ಅನಿಸ್ತಾ ಇರುತ್ತೆ. ದಿಸ್ ಇಸ್ ಆಲ್ ಅವರ್ ಮೈಂಡ್ ಸೆಟ್ಸ್. ನಾವು ಹೆಂಗೆ ಯೋಚನೆ ಮಾಡ್ತೀವಿ ಹಂಗೆ ನಮ್ಮ ಲೈಫು.